ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಜೆ ಗಂಗಾಧರ್ ಅಂತ ತುಮಕೂರಿನ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಸೆಕೆಂಡ್ BA ಸೆಕೆಂಡ್ ಸೆಮಿಸ್ಟರ್ಗೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯವೆಂದರೆ ಕಾವ್ಯ ಸಂಚಯ 2. ಆ ಕಾವ್ಯ ಸಂಚಯದಲ್ಲಿ ಕನ್ನಡನಾಡಿನ ಹೆಸರಾಂತ ಸಾಹಿತಿಗಳು, ಕವಿಗಳು, ವಿಮರ್ಶಕರು, ಪತ್ರಕರ್ತರು ಆಗಿರ್ತಕ್ಕಂಥ ರಂಜಾನ್ ದರ್ಗಾ ಅವರ ಸಾವೆ ಕವಿತೆಯನ್ನು ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನು ನಿನ್ನೆ ಆ ಸಾವೆ ಕವಿತೆಯ ಆಶಯವನ್ನು ಹೇಳಿದೆ. ಆ ಸಾವೆ ಕವಿತೆಯ ಕವಿಗಳಾಗಿರ್ತಕ್ಕಂತಹ ರಂಜಾನ್ ದರ್ಗಾ ಅವರ ಪರಿಚಯ ಮಾಡಿದೆ. ಮತ್ತು ಸಾವೆ ಕವಿತೆಯನ್ನು ಒಂದು ಬಾರಿ ವಾಚನ ಮಾಡಿದ್ದೆ. ಇಂದು ನಾನು ಸಾವೆ ಕವಿತೆಯನ್ನು ವಿಶ್ಲೇಷಣೆ ಮಾಡೋದಕ್ಕೆ ಹೊರಟಿದ್ದೇನೆ ವಿದ್ಯಾರ್ಥಿಗಳೇ. ರಂಜಾನ್ ದರ್ಗಾ ಅವರು ತಮ್ಮ ಸಾವೆ ಕವಿತೆ ಹೆಸರೇ ಸಾವೆ ಕವಿತೆಯಲ್ಲಿ ಸಾವಿನ ಮಹತ್ವವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಈ ಸಾವು ಅನ್ನೋ ಪದಕ್ಕೆ ಮತ್ತೊಂದು ಅರ್ಥ ಕಾಲ ಅಂದರೆ ಸಾವು, ಮತ್ತು ಯಮ ಅಂತಲೂ ಒಂದು ಅರ್ಥ ಇದೆ. ಯಾಕಂದರೆ ಸಾವನ್ನು ತರತಕ್ಕಂಥವನು ಅವನು, ಸಾವಿನ ಒಡೆಯ. ಸಾವು, ಕಾಲ ಅಂದರೆ ನಾಶ. ಈ ಕಾಲದ ಬಗ್ಗೆ ವರ್ಲ್ಡ್ ಫೇಮಸ್ ಪೊಯಿಟ್ ಆಗಿರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ಟೈಮ್ ಈಸ್ ಎವ್ರಿಥಿಂಗ್ ಡೆಸ್ಟ್ರಾಯಿಂಗ್ ಅಪಾನ್ ದಿ ಅರ್ತ್ ಅಂತ ಸಾರಿಟ್ ನಂಬರ್ 65ನಲ್ಲಿ ಹೇಳ್ತಾನೆ. ಕಾಲ ಅಂದರೆ ಸೃಷ್ಟಿಯ ಮೇಲೆ ಪ್ರತಿಯೊಂದನ್ನು ಸರ್ವನಾಶ ಮಾಡ್ತಾ ಹೋಗ್ತಾ ಇರುತ್ತೆ. ಕಾಲೇನ ತಸ್ಮೈ ನಮಃ ಅಂತ ಹೇಳ್ತಾರೆ. ಕಾಲ ಸೃಷ್ಟಿಯ ಮೇಲೆ ಪ್ರತಿಯೊಂದನ್ನು ಸರ್ವನಾಶ ಮಾಡ್ತಾ ಹೋಗ್ತಿರುತ್ತೆ. ಅದ್ರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಶ್ರೀಮಂತ, ಬಡವ, ಮೇಲ್ಜಾತಿ, ಕೆಳಜಾತಿ, ಗಂಡು, ಹೆಣ್ಣು, ಇವ್ಯಾವ ದೇಶ ಅತೀತವಾಗಿರ್ತಕ್ಕಂತಹ ದೃಷ್ಟಿ ಅದರದ್ದು. ಆ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಮ್ಮ ವರಕವಿ ಬೇಂದ್ರೆಯವರು ಹೇಳ್ತಾರೆ, ತಮ್ಮ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಕವನದಲ್ಲಿ, ಅಕ್ಕಿ ಹಾರುತ್ತಿದೆ ನೋಡಿದಿರಾ, ಅಕ್ಕಿ ಹಾರುತ್ತಿದೆ ನೋಡಿದಿರಾ, ಮಂಡಲ ಗಿಂಡಲಗಳನ್ನು ಮುಕ್ಕಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ತೇಲಿಸಿ ಮುಳುಗಿಸಿ ಕಂಡಗಳ ಅಕ್ಕಿ ಹಾರುತ್ತಿದೆ ನೋಡಿದಿರಾ. ತುಂಬ ಚೆನ್ನಾಗಿ ಹೇಳ್ತಾರೆ. ದೇಶ ಬೇರೆ ಇರ್ಬೋದು, ಭಾಷೆ ಬೇರೆ ಇರ್ಬೋದು, ಕವಿಗಳ ಮೂಲಭೂತ ಸ್ವಭಾವ ಒಂದೇ ಆಗಿರುತ್ತೆ. ಕಾಲದ ಬಗ್ಗೆ ನಮ್ಮ ವರಕವಿ ಈ ರೀತಿ ಹೇಳಿದ್ದಾರೆ, ಸರ್ವಸ್ವವನ್ನು ನುಂಗಿ ನೊಣಿತಾ ಮುಂದೆ ಹೋಗುತ್ತೆ ಕಾಲ ಅಂತಕ್ಕಂಥದ್ದು. ಅಂದರೆ ಕಾಲದೃಷ್ಟಿಯಲ್ಲಿ, ಪ್ರಕೃತಿ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ನಾನು ಓದ್ ಕ್ಲಾಸಲ್ಲೇ ವಿವರವಾಗಿ ಹೇಳಿದೆ, ನಾನು ಎಲ್ಲರೂ ಸಮಾನರು. ಶ್ರೀಮಂತ, ಬಡವ, ಮೇಲ್ಜಾತಿ, ಕೆಳಜಾತಿ, ಗಂಡು, ಹೆಣ್ಣು, ಯಾವುದೇ ಭಿನ್ನ ಭೇದ ಭಾವ ಅಂತಕ್ಕಂಥದ್ದು ಪ್ರಕೃತಿಗಿಲ್ಲ. ಪ್ರಕೃತಿ ಎಲ್ರಿಗೂ ಸಮನಾಗಿರ್ತಕ್ಕಂಥದ್ದನ್ನೇ ಕೊಟ್ಟಿದೆ. ನಡುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತರಲ್ಲೂ ಮತ್ತೆ ಭಿನ್ನಣ ಯಾಕೆ ಸರ್ವಜ್ಞ ಅಂತ ಸರ್ವಜ್ಞ ನಮ್ಮ ಕನ್ನಡ ಕವಿ ಹೇಳ್ತಾನೆ. ಅದರಿಂದ ಪ್ರಕೃತಿ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ, ಎಲ್ಲರೂ ಸಮಾನರು. ಸಾವುನು ಅಷ್ಟೇ ಪ್ರಕೃತಿ, ಅದು ಸಹ ಎಲ್ಲರನ್ನೂ ಹಿಂಬಾಲಿಸುತ್ತೆ. ಅದಕ್ಕೆ ಹೇಳೋದು ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯೆ ಇರತಕ್ಕಂಥದ್ದೇ ನಮ್ಮ ಸುಂದರವಾಗಿರ್ತಕ್ಕಂಥ ಬದುಕು. ಆ ಸುಂದರವಾಗಿರ್ತಕ್ಕಂಥ ಬದುಕನ್ನು, ಯಾಕಂದ್ರೆ ನಾವಿಲ್ಲೇ ಇರ್ತೀವಿ, ಇರೋದಕ್ಕಾಗೋದಿಲ್ಲ, ಹೋಗಲೇಬೇಕು, ಗಂಟೆ ಮುಟ್ಟೆ ಕಟ್ಟಲೇಬೇಕು. ಅದನ್ನೇ DVG ಹೇಳ್ತಾರಲ್ಲ, ಬದುಕಿದು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ ಅಂತ ಹೇಳ್ತಾರೆ. ನಮ್ಮ ಜೀವನ ಅನ್ನೋದು ರೈಲ್ ಇದ್ದಂಗೆ, ಹತ್ಕತ್ತೀವಿ ಎಲ್ಲ ಪ್ರಯಾಣಿಕರು. ಅವರ ಸ್ಟೇಷನ್ ಬಂದ ತಕ್ಷಣ ಇಳಿಬೇಕು, ಕೊನೆಯಲ್ಲಿ ಎಲ್ಲರೂ ಇಳಿಲೇಬೇಕು ಕೊನೆ ಸ್ಟೇಷನ್ ಬಂದಾಗ. ಹಂಗೆ ಈ ಜೀವನನೇ ಒಂದು ಪಯಣ. ಪ್ರತಿಯೊಬ್ಬರಿಗೂ ಸಾವು ಬಂದೇ ಬರುತ್ತೆ, ಅದು ಶತಸಿದ್ಧ, ಅನಿವಾರ್ಯ. ಅದರಿಂದ ಎಲ್ರಿಗೂ ಸಾವು ಅನಿವಾರ್ಯ. ಆದರೆ ಆ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಈ ಹುಟ್ಟು ಸಾವಿನ ಮಧ್ಯೆ ಇರತಕ್ಕಂಥ ನಮ್ಮ ಸುಂದರವಾದ ಬದುಕು, ಇದನ್ನು ಅರ್ಥಪೂರ್ಣವಾಗಿ ಬೆಳೆಸ್ಕೊಳ್ಬೇಕು ಅನ್ನೋದು ಈ ಕವಿತೆಯ ಮುಖ್ಯವಾಗಿರ್ತಕ್ಕಂಥ ಆಶಯ. ಅದನ್ನೇ ನಾನು ಓದ್ ಕ್ಲಾಸಲ್ಲೂ ಹೇಳಿದೆ. ನಮ್ಮ ಬಸವಣ್ಣ ಹೇಳ್ತಾನೆ, ಈ ಹುಟ್ಟು ಸಾವುಗಳ ಮಧ್ಯೆ ನಾವು ವಾಸ ಮಾಡ್ತೀವಿ. ಭೂಮಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದರೆ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಕಮ್ಮಟ ಅಂದರೆ ನಾಣ್ಯಗಳನ್ನು ಮುದ್ರಣ ಮಾಡತಕ್ಕಂಥ ಟಂಕಸಾಲೆ. ಇಲ್ಲಿ ಮಾನವರತ್ನ ಅಂತಕ್ಕಂಥ ಶ್ರೇಷ್ಠವಾದ ನಾಣ್ಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಟಂಕಸಾಲೆ. ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭೂಮಿ. ಇಂಥ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟೋದೇ ಒಂದು ಪುಣ್ಯ. ಆ ಅವಕಾಶ ನಮಗೆ ಸಿಕ್ಕಿದೆ. ಆ ಅವಕಾಶವನ್ನು ನಾವು ಅರ್ಥಪೂರ್ಣವಾಗಿ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಅಂತ ಸದ್ವಿನಿಯೋಗ ಮಾಡ್ಕೊಳ್ಬೇಕು ಅಂದರೆ ಮನುಷ್ಯನಾಗಿ ಬದುಕಬೇಕು. ಈ ಮನುಷ್ಯನಾಗಿ ಸಾಯೋವರೆಗೂ ಬದುಕತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಸಾಧನೆ. ಮನುಷ್ಯನಾಗಿ ಉಳಿಯೋದು ತುಂಬ ಮುಖ್ಯ. ಆದರೆ ಹಂಗಾರೆ ನಾವೆಲ್ಲ ಮನುಷ್ಯರಲ್ವಾ? ಎಲ್ಲಿದ್ದೀವಿ ಮನುಷ್ಯರು ಅಂತ? ಮನುಷ್ಯ ಮತ್ತೊಬ್ಬ ಮನುಷ್ಯನ ಪ್ರೀತಿಸಬೇಕು,
ಯಾವ ಉದ್ದೇಶದಿಂದ ಪ್ರೀತಿಸಬೇಕೋ, ಅವನು ನನ್ನಂತೆ ಮನುಷ್ಯ ಅನ್ನೋ ದೃಷ್ಟಿಯಿಂದ, ವಿಶಾಲ ದೃಷ್ಟಿಯಿಂದ ಪ್ರೀತಿಸ್ಬೇಕೇ ಹೊರತು ಅವನು ನಮ್ಮ ಜಾತಿಯವನು, ಅವನು ಗಂಡು, ಅವನು ಶ್ರೀಮಂತ, ಅವನು ನಮ್ಮ ಥರದವನು ಅನ್ನೋ ದೃಷ್ಟಿ ಇಟ್ಕೊಂಡು ಪ್ರೀತಿಸಬಾರದು ವಿದ್ಯಾರ್ಥಿಗಳೇ. ಮನುಷ್ಯನನ್ನು ಅವನು ನನ್ನಂತೆ ಮನುಷ್ಯ ಅನ್ನೋ ದೃಷ್ಟಿಯಿಂದ ಪ್ರೀತಿಸ್ತಕ್ಕಂತಹ ಕಾಲ ಬರಬೇಕು ಅನ್ನೋದು ಕವಿತೆಯ ಆಶಯನೂ ಸಹ. ಬಸವಣ್ಣ ಅದನ್ನೇ ತುಂಬ ಚೆನ್ನಾಗಿ ಹೇಳ್ತಾನೆ. ಮರ್ತ್ಯಲೋಕವೆಂಬುದು ಕರ್ತಾರಣ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಇನ್ನೂ ಒಂದು ಸಾಲ ಬೇಕಾದ್ರೆ ಇಲ್ಲಿ ಸಲ್ಲದವರು ಎಲ್ಲೆಲ್ಲಿಯೂ ಸಲ್ಲರಯ್ಯ ಅಂತ ಬೇಕಾದ್ರೂ ನಾವು ಹೇಳ್ಬೋದು. ಅಂದರೆ ನಮ್ಮ ಭೂಮಿಯ ಮೇಲಿನ ಬದುಕು, ಈ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳನ್ನು, ಪ್ರೀತಿ ವಿಶ್ವಾಸಗಳನ್ನು, ಅದರಲ್ಲೂ ಮುಖ್ಯವಾಗಿ ಮನುಷ್ಯತ್ವವನ್ನು ಅಳವಡಿಸ್ಕೊಂಡು ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸ್ಬಿಡ್ಬೇಕು ಅಂತ ಪುಣ್ಯದ ಸದಾವಕಾಶ ನಮಗೆ ಸಿಕ್ಕಿದೆ. ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥದ್ದೇ ಪುಣ್ಯ ಸುಯೋಗ. ಅಂಥ ಸುಂದರವಾಗಿರ್ತಕ್ಕಂಥದ್ದು ಈ ಭೂಮಿ. ಅದನ್ನೇ ಕವಿತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಅಂಥ ಸುಂದರವಾಗಿರ್ತಕ್ಕಂಥ ಭೂಮಿಯನ್ನು ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯತ್ವವನ್ನೇ ಇಟ್ಕೊಂಡು ಮನುಷ್ಯರಾಗಿ ಬದುಕ್ತಾ ಪ್ರೀತಿ ವಿಶ್ವಾಸಗಳಿಂದ ಮತ್ತೊಬ್ಬ ಮನುಷ್ಯನ ಪ್ರೀತಿಸ್ತಾ ಬದುಕೋದ್ರ ಮುಖೇನ ಈ ಬದುಕನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಯಾಕಂದರೆ ಈ ಬದುಕು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಯಾಕಂದರೆ ಸಾವು ನಮ್ಮ ಒಂದು ದಿನ ಬೆಳಗ್ಗೆ ಆದರೂ ಒಂದು ಹೆಜ್ಜೆ ಮುಂದಕ್ಕೆ ಇಟ್ವಿ ಅಂದರೆ ನಮ್ಮ ಆಯಸ್ಸಿನ ಹತ್ರಕ್ಕೆ ಒಂದು ದಿನ ಹೋದ್ವಿ ಅಂತ ಅರ್ಥ. ಸಾವು ಅನ್ನೋದು ನಮ್ಮ ಹಿಂದೆ ಬೆನ್ನೆಟ್ಟು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಮನುಷ್ಯನನ್ನ ಪ್ರೀತಿಸ್ತಾ ಬದುಕಬೇಕು. ಯಾಕಂದರೆ ಬದುಕು ಶಾಶ್ವತ ಅಲ್ಲ. ಆದರೆ ಇಂದು ಈ ಮನುಷ್ಯ ಈ ಜೀವನ ಶಾಶ್ವತ ಅಲ್ಲ ಅಂತ ಗೊತ್ತಿದೆ. ಆದ್ರೂ ಸಹ ದ್ವೇಷ, ಮಾತ್ಸರ್ಯ, ಅಸೂಯೆ, ಮೇಲ್ಜಾತಿ, ಕೆಳಜಾತಿ, ಶ್ರೀಮಂತ, ಬಡವ, ಗಂಡು, ಹೆಣ್ಣು, ಹೀಗೆ ಅಸಮಾನತೆಗಳನ್ನು ಸೃಷ್ಟಿಸ್ಕೊಂಡು ಸ್ವಾರ್ಥದಿಂದ ಬದುಕ್ತಿದ್ದಾನೆ. ಇದೆಲ್ಲ ಇಷ್ಟೆಲ್ಲ ಸ್ವಾರ್ಥ. ಎಷ್ಟು ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೇವೆ ಅಂದರೆ ಹಣಾಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ನಾವು ಇಳಿತೇವೆ. ನಾನು ನೆನ್ನೆ ಕ್ಲಾಸಲ್ಲೂ ಹೇಳಿದೆ, ಇವತ್ತು ಕರೋನಾ ಸಂದರ್ಭ ನೋಡಿ ಒಂದು ರೀತಿ ಸತ್ತೋರ್ ಮನೆ ಗಳೆ ಇರೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಪ್ರಾಣ ಹೋಗ್ತಿರುತ್ತೆ. ಬೆಡ್ ಬ್ಲ್ಯಾಕ್ ಮಾಡೋ ದಂಧೆ ಮೊನ್ನೆ ತಾನೇ ಎಲ್ಲ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ನೀವು ಓದಿದ್ದೀರಿ. ಇದೆಲ್ಲ ಇಷ್ಟು ಸ್ವಾರ್ಥ ಬೇಕಾ ಮನುಷ್ಯನಿಗೆ? ಹೋಗ್ಲಿ, ನಾವು ಶಾಶ್ವತವಾಗಿ ಇಲ್ಲೇ ಇರ್ತೀವ? ಖಂಡಿತ ಇಲ್ಲ. ಒಂದಿನ ಸಾಯಲೇಬೇಕು. ಸಾವು ಯಾವಾಗಲೂ ನಮ್ಮ ಬೆನ್ನಿಂದ ಇದ್ದೇ ಇರುತ್ತೆ. ಆದರೂ ಸಹ ಈ ಮೇಲು ಕೀಳು, ದ್ವೇಷ, ಮಾತ್ಸರ್ಯ, ಈರ್ಷೆ, ಶ್ರೀಮಂತ, ಬಡವ, ಗಂಡು, ಹೆಣ್ಣು, ಹೀಗೆ ಅಸಮಾನತೆಗಳನ್ನು ಸೃಷ್ಟಿಸ್ಕೊಂಡು ಮನುಷ್ಯ ಎಷ್ಟು ಸ್ವಾರ್ಥಿ ಆಗ್ತಿದ್ದಾನೆ. ಅದಕ್ಕೋಸ್ಕರ ಕವಿತೆಯ ಆಶಯ ಏನಪ್ಪ ಅಂದರೆ ಈ ಅಸಮಾನತೆಗಳನ್ನೆಲ್ಲ ತೊರೆದು ಮನುಷ್ಯನನ್ನ ಪ್ರೀತಿಸ್ತಾ ಅನ್ಯೂನತೆಯಿಂದ ಬದುಕಬೇಕು ಅನ್ನೋದೇ ಈ ಕವಿತೆಯ ಭಾವ ವಿದ್ಯಾರ್ಥಿಗಳೇ. ಆದ್ದರಿಂದ ಕವಿ ಸಾವನ್ನ ಕುರಿತು ಈ ರೀತಿ ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಸಾವೇ ನಿನ್ನ ನೆನಪಾದಾಗಲೆಲ್ಲ ಬೆಳೆಯುವ ಮಕ್ಕಳು, ಹಸಿರೊಡೆಯುವ ಚಿಗುರೆಲೆಗಳು ನೆನಪಾಗುತ್ತವೆ. ಸಾವೇ ನಿನ್ನ ನೆನಪಾದಾಗಲೆಲ್ಲ ಬೆಳೆಯುವ ಮಕ್ಕಳು, ಹಸಿರೊಡೆಯುವ ಚಿಗುರೆಲೆಗಳು ನೆನಪಾಗುತ್ತವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸಾವೇ ನಿನ್ನ ನೆನಪಿಸ್ಕೊಂಡಾಗೆಲ್ಲ ಈ ಮಕ್ಕಳು ಜ್ಞಾಪಕ ಬರ್ತಾರೆ. ಅದನ್ನೇ ಮಕ್ಕಳ ಮನಸ್ಸು ಅಜಂತದ ಗುಹೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಮಕ್ಕಳು ಎಷ್ಟು ಸ್ಫೂರ್ತಿ, ಉತ್ಸಾಹ, ಮಕ್ಕಳು, ಯುವಕರು, ಆ ಮಕ್ಕಳ ಮುಂದೆ ಏನಾದರೂ ನಾವು ಸಾವಿನ ಬಗ್ಗೆ ಮಾತಾಡಿದ್ರೆ ದೇಡೋಣ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸಾವು ಅನ್ನೋ ಪರಿಕಲ್ಪನೆ ಇರೋದಿಲ್ಲ ಮಕ್ಕಳಿಗೂ ಮತ್ತು ಯೂತ್ಸ್ಗೆ. ಅಷ್ಟು ಜೀವನವನ್ನು ಪ್ರೀತಿ ಮಾಡ್ತಿರ್ತಾರೆ. ಅಂತಹ ಮಕ್ಕಳು ಕುಣಿದು ಕುಪ್ಪಳಿಸ್ತಕ್ಕಂತಹ ಸಂತೋಷದಿಂದ ಇರತಕ್ಕಂಥ ಮಕ್ಕಳನ್ನ, ಯುವಜನತೆಯನ್ನು ನೋಡಿದಾಗ ಬೆಳೆಯುವ ಮಕ್ಕಳು ಮತ್ತೆ ಅವರು ಒಂದು ರೀತಿ ಹಸಿರುಡಿತಕ್ಕಂಥ ಚಿಗುರೆಲೆಗಳಿದ್ದ ಹಾಗೆ. ಮಕ್ಕಳು ಒಂದು ರೀತಿ ಚಿಗುರತಕ್ಕಂಥ ಎಲೆಗಳಿದ್ದಾಗೆ. ಮತ್ತೆ ಒಂದು ಕಾಳನ್ನು ಹಾಕಿ ಮೊಳಕೆ ಹೊಡೆಯುತ್ತೆ, ಎರಡು ಎಲೆ ಹಾಕುತ್ತೆ, ಆಮೇಲೆ 2 ಹಾಕುತ್ತೆ, ಹಿಂಗೆ ಗಿಡ ಸಸಿ ಆಗುತ್ತೆ, ಗಿಡವಾಗುತ್ತೆ, ಮರವಾಗುತ್ತೆ. ಅರ್ಥ ಆಯ್ತಾ? ಆದರೆ ಅದಕ್ಕೆ ಎಷ್ಟೊಂದು ಜೀವನ ಪ್ರೀತಿ ಇರುತ್ತೆ. ಮಕ್ಕಳಿಗೂ ಅಷ್ಟೇ, ಆ ಚಿಗುರಿಗೂ ಅಷ್ಟೇ. ಒಂದು ರೀತಿ ಮಕ್ಕಳು ಸಹ ಚಿಗುರು ಇದ್ದ ಹಾಗೆ. ಆ ಮಕ್ಕಳ ಸಂತೋಷ, ಸಂಭ್ರಮ, ಅದನ್ನೆಲ್ಲ ನೋಡಿದಾಗ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಮಕ್ಕಳನ್ನ ನೋಡಿದಾಗ, ಆ ಚಿಗುರ್ತಕ್ಕಂಥ ಮೊಳಕೆ ಹೊಡೆದು ಚಿಗುರ್ತಾ ಇರ್ತಕ್ಕಂಥ ಎಲೆಗಳನ್ನು ನೋಡಿದಾಗ ಸಾವು ನೆನಪಾಗುತ್ತೆ. ಏಕೆಂದರೆ ಹಲವು ಕನಸು, ಆಸೆ, ಆಕಾಂಕ್ಷೆ ಇಟ್ಕೊಂಡು ಮಕ್ಕಳು ಎಷ್ಟು ಚೆನ್ನಾಗಿ ಸಂಭ್ರಮದಿಂದ, ಖುಷಿಯಿಂದ ಬೆಳೀತಿರ್ತಾರೆ.
ಹಾಗೆ ಆ ಮೊಳಕೆನೂ ಸಹ ಸಸಿಯಾಗಿ ಗಿಡವಾಗಿ ಮರವಾಗ್ತಕ್ಕಂಥ ಹುಮ್ಮಸ್ನಲ್ಲಿರುತ್ತೆ. ಅವು ಗೊತ್ತೇ ಇರೋದಿಲ್ಲ ನಾವೊಂದಿನ ಸಾಯ್ತೀವಿ ಅಂತ. ಮಕ್ಳಿಗೆ ಗೊತ್ತೇ ಇರೋದಿಲ್ಲ, ಯೂಸ್ಗೂ ಗೊತ್ತೇ ಇಲ್ಲ. ಈಗ ಇವಕ್ಕತ್ತ ಹೋಗಿ ನೀವು ಒಂದಿನ ಸಾಯ್ತೀರಾ ಅಂದರೆ ಹೋಗಿ ಸಹ ನಿಮಗೆ ತಿಕ್ಲು ಅಂತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಸಾವನ್ನ ಮರೆತು ಬಿಟ್ಟಿರ್ತಾರೆ. ಅವು ಅರಿವೇ ಇರೋದಿಲ್ಲ. ಜೀವನ ಪ್ರೀತಿ ಅಷ್ಟೊಂದಿರುತ್ತೆ. ಅಷ್ಟು ಕುಣಿದು ಕುಪ್ಪಳಿಸ್ತಕ್ಕಂಥ, ಸಂಭ್ರಮ ಪಡ್ತಕ್ಕಂಥ ಮಕ್ಕಳನ್ನು, ಯುವಜನತೆಯನ್ನು ನೋಡಿದಾಗ, ಇವ್ರಿಗೆ ಸಾವು ಬರುತ್ತೆ ಅಂತ ನೆನೆಸ್ಕೊಂಡಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸಾವೇ ಅದನ್ನೇ ಹೇಳ್ತಾರೆ, ಹಸಿರೊಡೆಯುವ ಚಿಗುರೆಲೆಗಳು ಬೆಳೆಯುವ ಮಕ್ಕಳನ್ನು ನೋಡಿದಾಗ ಸಾವೇ ನಿನ್ನ ನೆನಪಾಗುತ್ತದೆ. ಯಾಕಾದ್ರೂ ಮಕ್ಕಳಿಗೆ ಸಾವು ಬರುತ್ತೋ, ಯಾಕಾದ್ರೂ ಸೃಷ್ಟಿಗೆ ಸಾವು ನಾಶ ಬರುತ್ತೋ, ನೋವಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇನ್ನೇ ಮುಂದುವರಿತಾ, ಹಾಗೆಯೇ ನಿನ್ನ ನೆನಪಾದಾಗಲೆಲ್ಲ ಪೃಥ್ವಿಯ ಪ್ರತಿಭಾಗವೂ ಸುಂದರವಾಗಿ ಕಾಣುತ್ತದೆ, ಪ್ರತಿಕ್ಷಣವೂ ಮಹತ್ವದ್ದೆನಿಸುತ್ತದೆ. ನೋಡಿ, ಅದೇಳ್ಮೇಲೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ನಿನ್ನ ನೆನಪಾದಾಗೆಲ್ಲ ಸಂಭ್ರಮ ಪಡ್ತಕ್ಕಂಥ, ಖುಷಿ ಪಡ್ತಕ್ಕಂಥ ಮಕ್ಕಳನ್ನ ನೋಡಿದಾಗ ನಂಗೆ ತುಂಬ ದುಃಖ ಆಗುತ್ತೆ. ಸಾವು ನೆನಪಾಗ್ಬಿಡುತ್ತೆ ನನಗೆ. ಅಯ್ಯೋ, ಇಂಥ ಮಕ್ಕಳನ್ನು ಸಾವು ಬಿಡೋದಿಲ್ವಲ್ಲ ಅಂತ ನೋವಾಗುತ್ತೆ. ಅದೇ ರೀತಿ ಈ ಭೂಮಿ, ಅದನ್ನೇ ಹೇಳ್ತಾರೆ ನೋಡಿ, ಸಾವೇ ನಿನ್ನ ನೆನಪಾದಾಗಲೆಲ್ಲ ಪೃಥ್ವಿ ಅಂದರೆ ಭೂಮಿಯ ಪ್ರತಿಭಾಗವೂ ಸುಂದರವಾಗಿ ಕಾಣುತ್ತದೆ, ಪ್ರತಿಕ್ಷಣವೂ ಮಹತ್ವದ್ದೆನಿಸುತ್ತದೆ. ನೆನೆಸ್ಕೊಂಡಾಗಲ್ಲ ಈ ಸುಂದರವಾದ ಪ್ರಕೃತಿಯಲ್ಲಿ ಈ ಭೂಮಿ ಮೇಲೆ ನಾವು ಬದುಕ್ತಾ ಇರಬೇಕಾದ್ರೆ, ಈ ಭೂಮಿಯಲ್ಲಿರ್ತಕ್ಕಂತಹ ಬೆಟ್ಟ, ಗುಡ್ಡ, ನದಿ, ಸಮುದ್ರ, ಕಾಡು, ತೀರ ಪ್ರದೇಶ, ಕರಾವಳಿ ಪ್ರದೇಶ, ಇವೆಲ್ಲ ಎಷ್ಟು ನಯನ ಮನೋಹರವಾಗಿದ್ದಾವೆ, ಎಷ್ಟು ಸುಂದರವಾಗಿ ಕಾಣ್ತಾವೆ. ಇದರಿಂದ ಮನುಷ್ಯ ಈ ಭೂಮಿ ಮೇಲಿನ ಪ್ರತಿಯೊಂದು ಕ್ಷಣಗಳನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಈ ಸಾರ್ಥಕಪಡಿಸಿಕೊಂಡ ಅನೇಕ ಮಹಾತ್ಮರಿದ್ದಾರೆ. ಅದನ್ನೇ ಹೇಳ್ತಕ್ಕಂಥದ್ದು. ಅದನ್ನೇ ಈ ಭೂಮಿಯನ್ನು ಎಂಜಾಯ್ ಮಾಡಿರ್ತಕ್ಕಂಥವ್ರು, ಈ ಭೂಮಿಯ ಬದುಕನ್ನು ಸಾರ್ಥಕಪಡಿಸ್ಕೊಂಡಿರ್ತಕ್ಕಂಥವ್ರು, ಖುಷಿ ಕಂಡಿರ್ತಕ್ಕಂಥ ಮಹಾತ್ಮರು ಎಷ್ಟು ಸಾಧನೆ ಮಾಡಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಪಾಶ್ಚಾತ್ಯ ಒಂದು ಹೆಣ್ಣಾಗುಟ್ಟಿ 2 ನೋಬೆಲ್ ಅವಾರ್ಡ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಮೇರಿ ಕ್ಯೂರಿ ಅಂತವರು, ಅವರೆಲ್ಲ ಈ ಜೀವನವನ್ನು ಎಷ್ಟು ಸಾರ್ಥಕಪಡಿಸ್ಕೊಂಡಿದ್ದಾರೆ. ಅಬ್ದುಲ್ ಕಲಾಂ ಒಬ್ಬ ಸಾಮಾನ್ಯ ಮೀನುಗಾರಕ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಜಗತ್ತಿನ ಮಹಾನ್ ವಿಜ್ಞಾನಿ ಆದರು, ಈ ದೇಶದ ಪ್ರಪ್ರಥಮ ಪ್ರಜೆ ಆದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಜೀವನವನ್ನು ಹೆಂಗೆ ಸಾರ್ಥಕಪಡಿಸ್ಕೊಂಡಿದ್ದಾರೆ. ಅತ್ಯಂತ ಬಡತನದಲ್ಲ ಕುಟುಂಬದಲ್ಲಿ ಹುಟ್ಟಿ ಕಷ್ಟಪಟ್ಟು ಓದಿ ವರ್ಲ್ಡ್ ಫೇಮಸ್ ಇಂಜಿನಿಯರ್ ಆದರು. ವರ್ಲ್ಡ್ ಫೇಮಸ್ ಇಂಜಿನಿಯರ್ ಆದರು ಅಂತ ನಿಮ್ಗೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ. ಇಂಗ್ಲೆಂಡ್ಗೊಂದ್ಸರಿ ಅವರು ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಇಂಗ್ಲೆಂಡಿನ ಜನಗಳನ್ನೆಲ್ಲ ಫ್ರ್ಯಾಕ್ಷನ್ ಆಫ್ ಹಾಫ್ ಅನ್ ಅವರ್ನಲ್ಲಿ ಒಂದು ಕಡೆ ಸೇರಿಸಿದ್ರಂತೆ, ಈ ವ್ಯಕ್ತಿಯನ್ನು ನೋಡ್ಲಿ ನಮ್ಮ ದೇಶದ ಇಂಜಿನಿಯರ್ಗಳು ಅಂತ. ಒಬ್ಬ ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಾಧನೆ ಮಾಡಲಿಲ್ವಾ? ನೋಡಿ, ಈ ಭೂಮಿಯನ್ನು, ಈ ಭೂಮಿಯ ಬದುಕನ್ನು, ಈ ಜೀವನವನ್ನು ಎಷ್ಟು ಚೆನ್ನಾಗಿ ಸಾರ್ಥಕಪಡಿಸ್ಕೊಂಡಿದ್ದಾರೆ ಇದೆಲ್ಲ ಮಹಾತ್ಮರು. ಅದೇ ಕವಿಯ ಭಾವ. ಈ ಭೂಮಿ ನಮಗೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳ್ತಾರೆ. ಆ ಮಾನವ ಜನ್ಮ ಸಿಕ್ಕಿದೆ, ಮಾನವನಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ. ಈ ಭೂಮಿ ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾಗಿದೆ. ಈ ನದಿ, ಈ ಧರಿ, ಈ ಜಲಪಾತ, ಈ ಬೆಟ್ಟ, ಗುಡ್ಡ, ವಿಶಾಲವಾಗಿರತಕ್ಕಂಥ ಸಾಗರದ ತೀರ ಎಷ್ಟು ನಯನ ಮನೋಹರವಾಗಿದೆ. ಅದೆಲ್ಲ ನೋಡ್ತಾ ಇದ್ರೆ ಅಯ್ಯೋ, ಇದು ಹಿಂಗೆ ಯಾಕಿರಬಾರ್ದು, ಸಾವು ಯಾಕೆ ಬರುತ್ತೆ, ಸಾವು ನೆನಪಾಗ್ಬಿಡುತ್ತಂತೆ. ಈ ರೀತಿ ಇಂತಹ ಸುಂದರವಾಗಿರ್ತಕ್ಕಂಥ ಭೂಮಿಯ ಬದುಕನ್ನು ಸಾರ್ಥಕಪಡಿಸ್ಕೊಂಡಿರ್ತಕ್ಕಂಥ ಮಹಾತ್ಮರು ಎಷ್ಟು ಜನ ಇದ್ದಾರೆ. ನಾನಾಗಲೇ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ ಎಂ ವಿಶ್ವೇಶ್ವರಯ್ಯನವರು, ಅಬ್ದುಲ್ ಕಲಾಂ ಅವರು ಮುಂತಾದವರು ಅವರಂತೆ ನಮ್ಮ ಬದುಕನ್ನು ಸಮಾಜಕ್ಕೋಸ್ಕರ ಅರ್ಪಿಸ್ಬೇಕು ಅನ್ನೋದು ಭಾವ. ಆದ್ದರಿಂದಲೇ ಈ ಭೂಮಿಯ ಮೇಲಿನ ಕ್ಷಣವೂ ತುಂಬ ಮುಖ್ಯ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಂದು ಕ್ಷಣನೂ ಮುಖ್ಯ. ಯಾಕಂದ್ರೆ ಅಷ್ಟು ಸುಂದರವಾಗಿರ್ತಕ್ಕಂಥದ್ದು ಭೂಮಿ. ಈ ಸುಂದರವಾಗಿರ್ತಕ್ಕಂಥ ಭೂಮಿಯನ್ನು ನೋಡಿದಾಗೆಲ್ಲ ನಂಗೆ ಸಾವು ನೆನಪಾಗುತ್ತೆ. ಯಾಕಾದರೂ ಸಾವು ಬರುತ್ತೋ, ಅದಕ್ಕೋಸ್ಕರ ಯಾಕೆ ಬರುತ್ತೋ ಅಂದ್ರೆ ಅದು ನಮ್ಮನ್ನು ಬಿಡಲ್ಲ. ಆ ಸಾವು ಬರೋದ್ರೊಳಗೆ ಈ ಭೂಮಿಯ ಸಮಸ್ತ ಸೌಂದರ್ಯವನ್ನು ಸವಿಯೋಣ. ಈ ಭೂಮಿಯ ಸಮಸ್ತ ಬದುಕನ್ನು ಅರ್ಥಪೂರ್ಣವಾಗಿಸ್ಕೊಳ್ಳೋಣ. ಮಹಾತ್ಮರಂತೆ ನಾವು ಬದುಕೋಣ, ವ್ಯರ್ಥ ಮಾಡ್ಕೊಳೋದು ಬೇಡ ಅನ್ನೋ ಕಾಳಜಿ. ಹಂಗೆ ಮುಂದೆ ಹೇಳ್ತಾರೆ ವಿದ್ಯಾರ್ಥಿಗಳೇ, ಸಾವೇ ನಿನ್ನ ನೆನಪಾದಾಗಲೆಲ್ಲ ತಾರಾಮಂಡಲದ ತುಂಬ ಸುಳಿದಾಡುವ ಜನರ ಕನಸುಗಳನ್ನೆಲ್ಲ ಹಿಡಿದು ಭೂಮಿಗೆ ತರಬೇಕೆನ್ನಿಸುತ್ತದೆ. ಅರ್ಥ ಆಯ್ತಾ? ಈ ಬದುಕು ನಮಗೆ ಶಾಶ್ವತ ಅಲ್ಲ, ಸಾವು ನಮ್ಮನ್ನು ಬಿಡೋದಿಲ್ಲ ಅಂತ ಗೊತ್ತಿದ್ರೂ ಸಹ
ಈ ಭೂಮಿಯಲ್ಲಿ ಪ್ರತಿಯೊಂದು ಕ್ಷಣಗಳನ್ನು ನಾನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಹೇಳಿದೆ. ಹಾಗೆ ಈ ಸಾವು ನೆನಪಾದಾಗಲೆಲ್ಲ ಈ ಭೂಮಿಯಲ್ಲಿರ್ತಕ್ಕಂಥ ಸುಂದರವಾದ ಪ್ರಕೃತಿ, ನದಿ ಇವೆಲ್ಲವೂ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಸಾವು ನೆನಪಾದಾಗೆಲ್ಲ ಗ್ರಹಗಳು, ನಕ್ಷತ್ರಗಳನ್ನು ಅಧ್ಯಯನ ಮಾಡಿ ಅವುಗಳ ಮೇಲೆ ಓಡಾಡ್ತಕ್ಕಂಥ ಹೊಸದನ್ನು ಕಂಡುಹಿಡಿತಕ್ಕಂಥ, ನೋಡಿ, ಸಾವೇ ನಿನ್ನ ನೆನಪಾದಾಗಲೆಲ್ಲ ತಾರಾಮಂಡಲ ತುಂಬ ಸುಳಿದಾಡುವ ಜನರ ಕನಸುಗಳನ್ನೆಲ್ಲ ಹಿಡಿದು ಭೂಮಿಗೆ ತರಬೇಕೆನ್ನಿಸುತ್ತದೆ. ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಈ ಬದುಕು ಶಾಶ್ವತ ಅಲ್ಲ. ಈ ನೆನಪಾದಾಗೆಲ್ಲ ಗ್ರಹಗಳು, ನಕ್ಷತ್ರಗಳನ್ನು ಅಧ್ಯಯನ ಮಾಡಿ ಅವುಗಳ ಮೇಲೆ ಓಡಾಡ್ತಕ್ಕಂತಹ, ನೋಡಿ ಎಷ್ಟು ಆಸ್ಟ್ರೋ ಫಿಸಿಕ್ಸ್ ಇರ್ಬೋದು, ಸೈನ್ಸ್ ಎಷ್ಟು ಮುಂದುವರೆದಿದೆ. ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದೀವಿ, ಚಂದ್ರನ ಮೇಲೆ ಹೋಗಿ ಬಂದಿದ್ದೀವಿ. ಈಗಾಗಲೇ ಮಂಗಳ ಗ್ರಹದಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಓಡಾಡ್ತಿದ್ದಾರೆ ಮುಂದುವರೆದ ರಾಷ್ಟ್ರಗಳು, ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ನಾವು ಏನು ಕಡಿಮೆ ಇಲ್ಲ, ಗೊತ್ತಾಯ್ತಾ? ನಾವು ಮಂಗಳಂಗೆ ಹೋಗಿ ಬಂದಿದ್ದೀವಿ, ಚಂದ್ರನ ಮೇಲೆ ಹೋಗಿ ಬಂದಿದ್ದೀವಿ. ಅಂದರೆ ಇದೆಲ್ಲ ವಿಜ್ಞಾನಿಗಳು ಯಾಕೆ ಸಂಶೋಧನೆ ಮಾಡ್ತಾರೆ ಅಂದರೆ, ಎಷ್ಟು ಇವತ್ತು ಮನೆಯಲ್ಲಿ ಕೂತ್ಕೊಂಡು ಅಂಗೈಲಿ ಇಟ್ಕೊಂಡು ಜಗತ್ತನ್ನು ನೋಡ್ತೀವಿ. ಮೊಬೈಲ್ನ ಜಗತ್ತಿನ ಯಾವುದೋ ಮೂಲೆ ನಡೀತಕ್ಕಂಥ ಘಟನೆಯನ್ನು ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನೋಡ್ತಿದ್ದೀವಿ. ಅಷ್ಟರ ಮಟ್ಟಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಿದೆ. ಅದರಿಂದ ಈ ಸಾವು ನೆನಪಾದಾಗಲೆಲ್ಲ ಗ್ರಹಗಳು, ನಕ್ಷತ್ರಗಳನ್ನು ಅಧ್ಯಯನ ಮಾಡಿ ಅವುಗಳ ಮೇಲೆ ಓಡಾಡ್ತಕ್ಕಂಥ, ಹೊಸದನ್ನು ಕಂಡಿಡಿದು ಹೊಸದನ್ನು ಸೃಷ್ಟಿಸಿ ಆ ಜ್ಞಾನವನ್ನು ಭೂಮಿಯ ಒಳಿತಿಗೋಸ್ಕರ ಉಪಯೋಗಿಸ್ತಕ್ಕಂತಹ ಜನರ ಕನಸುಗಳನ್ನೆಲ್ಲ ನನಸಾಗಿಸ್ತಕ್ಕಂತಹ ಮನಸ್ಸಾಗುತ್ತೆ. ಅಂತ ನನಸಾಗಿರ್ತಕ್ಕಂಥ ವಿಜ್ಞಾನಿಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನವಾಗಿ. ಈ ಉದಾಹರಣೆಗೆ ಗ್ರಹಾಂ ಬೆಲ್ ಟೆಲಿಫೋನ್ ಕಂಡಿಡ್ದ, ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್ಲು ಟೆಲಿಫೋನ್ ಕಂಡಿಡ್ದ. ಅವನು ಹುಟ್ಟು ಕಿವುಡ ಆದರೂ ಟೆಲಿಫೋನ್ ಅವಶ್ಯಕತೆ ಅವನಿಗಿಲ್ಲ, ಅದರಿಂದ ಪ್ರಯೋಜನ ಆಗಲ್ಲ. ಆದ್ರೂ ಸಹ ನನ್ನ ಕಿವುಡ ನನಗೆ ಅನುಕೂಲ ಆಗಲ್ಲ ಅಂತ ಅವ್ನು ಕಂಡಿಡಿದೇ ಬಿಡಲಿಲ್ಲ. ನನಗಾಗಲಿ ಅಂದ್ರೆ 10,000 ಜನ, ಕೋಟ್ಯಾಂತರ ಜನ ಅನುಕೂಲ ಆಗಲಿ. ಎಂಥ ತ್ಯಾಗಿರಿ! ಇದು ಬದುಕು, ಇದು ಭೂಮಿ, ಇದು ಭೂಮಿಯ ಸೌಂದರ್ಯ. ಅಂದರೆ ಈ ರೀತಿ ಈ ಭೂಮಿಯ ಬದುಕನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಹೊಸದನ್ನ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು, ಇನ್ವೆನ್ಷನ್ ಮಾಡಬೇಕು. ಆ ಇನ್ವೆನ್ಷನ್ ಮಾಡ್ತಕ್ಕಂಥ ಪ್ರತಿಫಲವನ್ನು ಸಮಾಜಕ್ಕೆ, ಭೂಮಿಯ ಜನಗಳಿಗೆ ಕೊಡಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಂಥ ಸುಂದರವಾಗಿರ್ತಕ್ಕಂಥ ಭೂಮಿಯನ್ನು, ಈ ರೀತಿ ಈ ಸುಂದರವಾಗಿರ್ತಕ್ಕಂಥ ಭೂಮಿಯಲ್ಲಿ ವಾಸ ಮಾಡತಕ್ಕಂಥ ಈ ಜನರ ಜೀವನ ವಿಧಾನಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾಳಜಿ ಇರ್ತಕ್ಕಂಥವ್ರೆಲ್ಲರೂ ಎಷ್ಟು ಜನ ಆಗೋಗಿದ್ದಾರೆ. ಇಂಥ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯನ್ನು, ಜನರ ಕನಸುಗಳನ್ನೆಲ್ಲ ಹಿಡಿದು ಭೂಮಿಗೆ ತರಬೇಕು. ಎಲ್ಲ ಜನಗಳಿಗೆ ಅನುಕೂಲವಾಗ್ತಕ್ಕಂಥ, ಅವರ ಜೀವನ ವಿಧಾನವನ್ನು ಸುಧಾರಿಸ್ತಕ್ಕಂತಹ, ಅರ್ಥ ಆಯ್ತಾ, ಅನುಕೂಲಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ? ಯಾವಾಗ ಸತ್ತೋಗ್ಬಿಡ್ತೀವೋ ಆ ಸಾವು ಬರೋದ್ರೊಳಗೆ ನೀನು ನೆನಪಾದಾಗೆಲ್ಲ ಈ ಭೂಮಿಯನ್ನು ನಂದನವನವನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಭೂಮಿಯ ಸೌಂದರ್ಯ ಎಲ್ಲ ಜ್ಞಾಪಕ ಬರುತ್ತೆ. ಅದಕ್ಕೋಸ್ಕರ ಸಾವೇ ನೀನು ನೆನಪಾದಾಗೆಲ್ಲ ಇದೆಲ್ಲ ನನಗೆ ಜ್ಞಾಪಕ ಬರುತ್ತೆ ಅಂತ ಹೇಳ್ತಾರೆ. ಸಾವೇ ನಿನ್ನ ನೆನಪಾದಾಗಲೆಲ್ಲ ಅಸಮಾನತೆಯ ಪ್ರತಿಪಾದಿಸುತ್ತಾ. ನೋಡಿ, ಇಷ್ಟೊತ್ತು ಹೇಳಿದ್ರು ಭೂಮಿಯ ಸೌಂದರ್ಯದ ಬಗ್ಗೆ ಹೇಳಿದ್ರು. ಆದರೂ ಸಹ ಈ ಭೂಮಿಯ ಬದುಕನ್ನ ಕೆಲವು ಜನ ಎಷ್ಟರ ಮಟ್ಟಿಗೆ ಸ್ವಾರ್ಥ ಬಳಸ್ಕೊತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಭೂಮಿಯನ್ನ ನರಕವನ್ನಾಗಿಸಿದ್ದಾರೆ. ಅದನ್ನು ಕಂಡಾಗ ಇಷ್ಟೆಲ್ಲ ಭೂಮಿಯ ಔನ್ನತ್ಯದ ಬಗ್ಗೆ, ಭೂಮಿಯ ಸೌಂದರ್ಯದ ಬಗ್ಗೆ, ಭೂಮಿಯಲ್ಲಿ ಈ ಸಮಾಜದಲ್ಲಿ ಇದೆ, ಜಗತ್ತಿನಲ್ಲಿರ್ತಕ್ಕಂಥ ಯೂತ್ಸ್ ಬಗ್ಗೆ, ಮಕ್ಕಳ ಬಗ್ಗೆ ಅಷ್ಟೊಂದು ಅಭಿಮಾನ ಪಟ್ಟರು, ಅಷ್ಟೇ ಸಿಟ್ಟಾಗ್ತಾರೆ, ಅಷ್ಟೇ ಕ್ರೂರವಾಗ್ತಾರೆ. ಯಾರ ಮೇಲೆ? ನೋಡಿ, ಅದನ್ನು ಹೇಳ್ತಾರೆ. ಸಾವೇ ನಿನ್ನ ನೆನಪಾದಾಗಲೆಲ್ಲ ಅಸಮಾನತೆಯ ಪ್ರತಿಪಾದಿಸುತ್ತಾ ಕೊಲ್ಲುವ ವಿಷಾತ್ಮರೆಲ್ಲನ್ನೆಲ್ಲ ಕಲೆ ಹಾಕಿ ನಿನ್ನ ಕೈಯಲ್ಲಿ ಕೊಡಬೇಕೆನಿಸುತ್ತದೆ. ಸಾವು ಬರುತ್ತೆ ಅನ್ನೋದು ಗೊತ್ತಿದ್ರು ಸಹ, ಈ ಬದುಕು ನಮಗೆ ಶಾಶ್ವತವಲ್ಲ, ಸಾವು ನಮ್ಮನ್ನು ಬಿಡೋದಿಲ್ಲ ಅಂತ ಗೊತ್ತಿದ್ರು ಸಹ, ನಾನಾಗಲೇ ಹೇಳಿದೆ, ಜಾತಿ, ಮತ, ಧರ್ಮ, ಹಣ, ಅಧಿಕಾರ, ಅಂತಸ್ತು, ಹೆಣ್ಣು, ಗಂಡು ಇವೆಲ್ಲವುಗಳ ಮಧ್ಯೆ ಅಸಮಾನತೆಯನ್ನು ಸ್ವಾರ್ಥಕ್ಕೋಸ್ಕರ ಬಿತ್ತಿ, ನೋಡಿ, ಸೀಟ್ಗೋಸ್ಕರ ಜಾತಿಯನ್ನು ವಿಷಬೀಜವನ್ನು ಬಿತ್ತಿದ್ದಾರೆ. ಜಾತಿಯನ್ನು ಯಾವುದೇ ಕಾರಣಕ್ಕೂ ಸಮಾಜದಿಂದ ಹೋಗೋದಕ್ಕೆ ಬಿಡ್ತಾ ಇಲ್ಲ ರಾಜಕಾರಣಿಗಳು, ಸ್ವಾರ್ಥಕ್ಕೋಸ್ಕರ. ಜಾತಿಗಳ ಮಧ್ಯೆ ವಿಷದ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡ್ತಿದ್ದಾರೆ, ಅರ್ಥ ಆಯ್ತಾ, ರಾಜಕೀಯ ಅಧಿಕಾರಕ್ಕೋಸ್ಕರ. ಧರ್ಮಗಳ ಮಧ್ಯೆ ಸಂಘರ್ಷಗಳನ್ನ ಉಂಟು ಮಾಡ್ತಾ ಇದ್ದಾರೆ. ಧರ್ಮದೇಶದಲ್ಲಿ ದೇಶಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡ್ತಿದ್ದಾರೆ ಸ್ವಾರ್ಥಕ್ಕೋಸ್ಕರ. ಉದಾಹರಣೆಗೆ ಚೀನಾದವ್ರು ಇರ್ಬೋದು, ಅಮೆರಿಕಾದವ್ರು ಇರ್ಬೋದು. ಸಾವು ಅನ್ನೋದು ನಮಗೆ ಬರುತ್ತೆ ಅನ್ನೋದು ಗೊತ್ತಿದ್ರು ಸಹ ಇಷ್ಟೆಲ್ಲ ಸ್ವಾರ್ಥದ ಅವಶ್ಯಕತೆ ಇದೆಯಾ? ಹೆಣ್ಣು ಗಂಡಿನ ಮಧ್ಯೆ ಎಷ್ಟು ಅಸಮಾನತೆಯನ್ನು ಬಿಟ್ಟಿದ್ದಾರೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಎಷ್ಟು ವ್ಯವಸ್ಥಿತವಾಗಿ ಶೋಷಣೆ ಮಾಡ್ತಿದ್ದಾರೆ. ಎಲ್ಲ ಜಾತಿ, ಧರ್ಮ, ಹಣ, ಅಧಿಕಾರ, ಅಂತಸ್ತು, ಹೆಣ್ಣು ಗಂಡು ಇವೆಲ್ಲಗಳ ಮಧ್ಯೆ ಅಸಮಾನ ಸೃಷ್ಟಿ
ಈ ಎಲ್ಲ ಅಸಮಾನತೆಯ ಹೆಸರಿನಲ್ಲಿ ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳ್ತಿದ್ದಾರೆ. ಜನರ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇಂತಹ ಪಾಪಿಗಳನ್ನ, ಪಾತಕಿಗಳನ್ನೆಲ್ಲ ಹಿಡ್ಕೊಂಡು ಬಂದು ಸರ್ವನಾಶ ಮಾಡಬೇಕು ಅಂದ್ರೆ ಅರ್ಥ ಏನು? ಅವ್ರನ್ನೆಲ್ಲ ನಾಶ ಮಾಡಬೇಕು ಅಂದ್ರೆ ಅವ್ರನ್ನೆಲ್ಲ ಹಿಡಿದು ನಿಮ್ಮ ಸಾವಿನ ಕೈ ಕೊಡಬೇಕು ಅಂತ ಹೇಳ್ತಾರೆ. ಸಾವೇ ನಿನ್ನ ನೆನಪಾದಾಗಲೆಲ್ಲ ಅಸಮಾನತೆಯ ಪ್ರತಿಪಾದಿಸುತ್ತಾ ಕೊಲ್ಲುವ ವಿಷಾತ್ಮನ. ಎಷ್ಟು ಸಿಟ್ಟಿದೆ ನೋಡಿ. ಇವ್ರನ್ನೆಲ್ಲ ಚೆಂಡಾಡಬೇಕು, ಇವ್ರನ್ನ ಸರ್ವನಾಶ ಮಾಡಬೇಕು, ಸರ್ವನಾಶ ಮಾಡಬೇಕು. ಇವರನ್ನ ಜಾತಿ ಧರ್ಮಗಳ ಹೆಸರಿನಲ್ಲಿ ನಾಶ ಮಾಡ್ತಾ ಇದ್ದಾರೆ, ಪ್ರಕೃತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರನ್ನ ಸರ್ವನಾಶ ಮಾಡಬೇಕು. ಅದಕ್ಕೋಸ್ಕರ ನಿನ್ನ ಕೈಗೆ ನಾನು ಹಿಡ್ಕೊಡ್ಬೇಕು. ಈ ಪಾತ್ರೆಗಳನ್ನೆಲ್ಲ ಸರ್ವನಾಶ ಮಾಡಿ ಅಂದ್ರೆ ಸಾವಿನ ಕೈ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ತುಂಬ, ಈ ಸ್ಟ್ಯಾಂಜ ತುಂಬ ಇಷ್ಟ ಆಯಿತು. ಸಾವೇ ನಿನ್ನ ನೆನಪಾದಾಗಲೆಲ್ಲ ಅಸಮಾನತೆಯ ಪ್ರತಿಪಾದಿಸುತ್ತಾ ಕೊಲ್ಲುವ ವಿಷಾತ್ಮರನ್ನೆಲ್ಲ ಕಲೆ ಹಾಕಿ ನಿನ್ನ ಕೈಯಲ್ಲಿ ಕೊಡಬೇಕಾಗುತ್ತದೆ. ಸ್ವಾರ್ಥಕ್ಕೋಸ್ಕರ ಜಗತ್ತಿನ ನಾಶವನ್ನೇ ಬಯಸ್ತಕ್ಕಂಥವ್ರನ್ನೆಲ್ಲ, ಪಾಪಿಗಳನ್ನೆಲ್ಲ ಸರ್ವನಾಶ ಮಾಡಬೇಕು, ಸಾವಿನ ಕೈ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಮುಂದೆ ಇನ್ನೂ ಒಳ್ಳೆ ಮಾತನ್ನು ಹೇಳ್ತಾರೆ. ಸಾವೇ ನಿನ್ನ ನೆನಪಾದಾಗಲೆಲ್ಲ ವಿಶ್ವದ ಮದ್ದುಗುಂಡುಗಳನ್ನೆಲ್ಲ ಎಂದೆಂದಿಗೂ ಹೊರಬರದಂತೆ ಊತು ಹೊಸಯುಗವ ಹುಟ್ಟಿಸಬೇಕೆನ್ನಿಸುತ್ತದೆ. ಹೊಸಯುಗ ಹುಟ್ಟಿಸಬೇಕೆನ್ನಿಸುತ್ತದೆ. ಈಗಾಗಲೇ ವಿದ್ಯಾರ್ಥಿಗಳೇ, ಈ ಬದುಕು, ನಾನಾಗಲೇ ಹೇಳಿದೆ, ಈ ಬದುಕು ನಮಗೆ ಶಾಶ್ವತ ಅಲ್ಲ. ಆದರೂ ಸಹ ಗೊತ್ತಿದ್ರು ಸಹ ಪಾಪಿಗಳು ಸ್ವಾರ್ಥ ಸಾಧನೆ ಮಾಡ್ಕೋತಿದ್ದಾರೆ, ಅವ್ರನ್ನೆಲ್ಲ ಸಾವಿನ ಕೈಗೆ ಹಿಡಿದು ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ನಾನು ಹೇಳಿದೆ. ಇನ್ನು ಮುಂದುವರೆದು ನಿನ್ನ ನೆನಪಾದಾಗಲೆಲ್ಲ ವಿಶ್ವದ ಮದ್ದುಗುಂಡುಗಳನ್ನೆಲ್ಲ ಎಂದೆಂದಿಗೂ ಹೊರಬರದಂತೆ ಊತು ಹೊಸಯುಗ ಹುಟ್ಟಿಸಬೇಕೆನ್ನಿಸುತ್ತದೆ. ಇದಂತೂ ತುಂಬ ಹೃದಯ ವಿದ್ರಾವಕವಾಗಿರತಕ್ಕಂತಹ, ಅದರಲ್ಲೂ ನಿಮ್ಮಂಥ ಯೂತ್ಸು ಕುಂತು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸ್ಟ್ಯಾನ್ಸ ಇದು. ಇಂದಿನ ಕಳೆದ ಪದ್ಯದಲ್ಲೂ ಅಷ್ಟೇ, ಜಾತಿ ಧರ್ಮಗಳ ಹೆಸರಿನಲ್ಲಿ ಸ್ವಾರ್ಥ ಸಾಧನೆ ಮಾಡ್ತಕ್ಕಂಥವ್ರನ್ನ ಸರ್ವನಾಶ ಮಾಡಬೇಕು. ಆಗುತ್ತೆ, ಟೇಕ್ ಇಟ್ಸ್ ಓನ್ ಟೈಮ್. ಆ ಟೈಮ್ ಬಂದೇ ಬರುತ್ತೆ. ಆ ವಿಶ್ವಾಸನೂ ಇದೆ. ಅದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಇವರು. ಯಾರು? ಪಟ್ಟಭದ್ರ ಹಿತಾಸಕ್ತಿಗಳು, ಬಂಡವಾಳಶಾಹಿಗಳು, ಅದರಲ್ಲೂ ಎಸ್ಪೆಷಲಿ ರಾಜಕಾರಣಿಗಳು. ಸಮಾಜವನ್ನ ವಿನಾಶದ ಅಂಚಿಗೆ ತಳ್ತಾ ಇರತಕ್ಕಂಥವು ಅಂದ್ರೆ 3: ಕಾಕಿ, ಕಾವಿ, ಖಾದಿ. ಇವು ಮೊದಲು ಸರಿ ಹೋಗ್ಬೇಕು. ನ್ಯಾಯಾಲಯಗಳು ಸರಿ ಹೋಗ್ಬೇಕು. ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಬರಬೇಕು ಅನ್ನೋದನ್ನೆಲ್ಲ, ಅವ್ರನ್ನೆಲ್ಲ ಅನ್ಯಾಯವನ್ನು ಮಾಡತಕ್ಕಂತಹ ಇಂಥ ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಸಾವಿನ ಕೈಗೆ ಕೊಡಬೇಕು ಅಂದರೆ ಅರ್ಥ ಏನೋ, ಅವ್ರು ನಾಶ ಮಾಡಬೇಕು ಅಂತ. ಈ ಪದ್ಯದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಸಾವೇ ನಿನ್ನ ನೆನಪಾದಾಗಲೆಲ್ಲ ವಿಶ್ವದ ಮದ್ದುಗುಂಡುಗಳನ್ನೆಲ್ಲ ಎಂದೆಂದಿಗೂ ಹೊರಬರದಂತೆ ಊತು ಹೊಸಯುಗ ಹುಟ್ಟಿಸಬೇಕೆನ್ನಿಸುತ್ತದೆ. ವಿದ್ಯಾರ್ಥಿಗಳಿಗಾಗಲೇ 2 ಮಹಾಯುದ್ಧಗಳನ್ನ ಮಾಡಿದ್ದೀವಿ. ಈಗಾಗಲೇ 3ನೇ ಮಹಾಯುದ್ಧಕ್ಕಾಗಲೇ ನಾಂದಿ ಹಾಡಿಬಿಟ್ಟಿದ್ದೀವಿ. 2 ಮಹಾಯುದ್ಧಗಳನ್ನ ಮಾಡಿ 3ನೇ ಮಹಾಯುದ್ಧಕ್ಕೆ ನಾಂದಿ ಆಡಿ ಮನುಕುಲದ ಸರ್ವನಾಶಕ್ಕೆ ನಾವು ಕಾರಣವಾಗಿದ್ದೇವೆ. ಯಕಶ್ಚಿತ್ 2 ಮಹಾಯುದ್ಧ ಮಾಡಿರೋದು ಧರ್ಮಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ. 3ನೇ ಮಹಾಯುದ್ಧ ನಾಳೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಆ 3ನೇ ಮಹಾಯುದ್ಧದ ಪರಿಣಾಮ ಎಷ್ಟು ಹೃದಯ ವಿದ್ರಾವಕವಾಗಿರುತ್ತೆ, ಅಮಾನವೀಯವಾಗಿರುತ್ತೆ, ಎಷ್ಟು ಶೂನ್ಯವಾಗಿರುತ್ತೆ ಅನ್ನೋ ಪರಿಕಲ್ಪನೆ ನಮಗಿರಲ್ಲ. ಒಟ್ಟಾರೆ ನಾನು ಮುಂದು ಅಂತ ಮನುಕುಲದ ಸರ್ವನಾಶಕ್ಕೋಸ್ಕರ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ದೇವೆ. ದ್ವೇಷ ಮಾತ್ಸರ್ಯ ಬಿಡ್ತಾ ಇದ್ದೇವೆ, ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ, ಪೊಲ್ಯೂಷನ್ ಮಾಡ್ಕೋತಾ ಇದ್ದೇವೆ. ಇರಲಿ, ಅದೆಲ್ಲ ತಿಳಿದಿದ್ರೂ ಸಹ, ನಾವೆಲ್ಲ ಒಂದಿನ ಸಾಯ್ತೀವಿ ಅಂತ ಗೊತ್ತಿದ್ರೂ ಸಹ ನಮ್ಮ ಮಹತ್ವಾಕಾಂಕ್ಷೆಗಳನ್ನು ನಾವು ಬಿಟ್ಟಿಲ್ಲ. ಮಹತ್ವಾಕಾಂಕ್ಷೆ ಅಂದರೆ ಜಗತ್ತಿಗೆ ನಾನು ದೊಡ್ಡವನಾಗಬೇಕು ಅಂತ. ಒಂದು ಕಡೆ ಅಮೆರಿಕ, ಒಂದು ಕಡೆ ಚೀನಾ, ಇನ್ನೊಂದು ಕೆಲ ರಾಷ್ಟ್ರಗಳು ಜಗತ್ತಿಗೆ ನಾನು ಶ್ರೀಮಂತ ರಾಷ್ಟ್ರ ಆಗಬೇಕು ಅಂತ ಏನು ಬೇಕಾದರೂ, ಯಾವ ಹಂತಕ್ಕೆ ಬೇಕಾದ್ರೂ ಹಿಡಿದುಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಇದನ್ನ ಮಹತ್ವಾಕಾಂಕ್ಷೆ ಅಂತ ಹೇಳ್ತೀವಿ. ನನ್ನ ಫೈನಾನ್ಸು, ನನ್ನ GDP ಚೆನ್ನಾಗಿರ್ಬೇಕು ಅಂತ ಕೊರೋನಾ ವೈರಸ್ಸನ್ನೇ ಬಿಟ್ಟಿರ್ತಕ್ಕಂಥ ರಾಷ್ಟ್ರಗಳು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಮನುಕುಲದ ಜೊತೆ ಚಲ್ಲಾಟ ಮಾಡ್ತಿದ್ದಾರೆ. ಇದನ್ನ ಮಹತ್ವಾಕಾಂಕ್ಷೆ. ನಾನು ನಮ್ಮ ಮಹತ್ವಾಕಾಂಕ್ಷೆಗಳನ್ನು, ದ್ವೇಷ ಅಸೂಯೆಗಳನ್ನು ಬಿಟ್ಟಿಲ್ಲ. 2 ಮಹಾಯುದ್ಧ ಆದರೂ ಸಹ, 2 ಮಹಾಯುದ್ಧ ಆಗಿರ್ತಕ್ಕಂಥ ನಾಶದ ಅರಿವು ನಮಗಿದ್ರೂ ಸಹ ಇಂದು ಜಾಗತಿಕವಾಗಿ ಪ್ರತಿಯೊಂದು ದೇಶನೂ ಸಹ ತಮ್ಮ ಆದಾಯದ 60% ಡಿಫೆನ್ಸಿಗೆ ಮೀಸಲಾಗಿಡ್ತಾ ಇದ್ದಾರೆ. ಇದು ಶ್ರೀಮಂತ ರಾಷ್ಟ್ರ, ಬಡ ರಾಷ್ಟ್ರ ಅನ್ನೋ ಭೇದ ಭಾವ ಇಲ್ಲ. ಶ್ರೀಮಂತ ರಾಷ್ಟ್ರಗಳು ಹಾಳಾಗೋಗಲಿ,
ಬಡ ರಾಷ್ಟ್ರಗಳು, ಮುಂದುವರಿತಾ ಇರತಕ್ಕಂಥ ರಾಷ್ಟ್ರಗಳೂ ಸಹ ಅದನ್ನು ಹೇಳ್ತಾರಲ್ಲ, ಗಾದೆ ನೆರೆ ಆಡ್ದಂಗೆ ಆಡೆ ಅಂತ. ಆ ರೀತಿ ನಾವು ಏನು ಕಡಿಮೆ ಅಂತ. ಈ ಉದಾಹರಣೆ ಪಕ್ಕದ ಪಾಕಿಸ್ತಾನದಲ್ಲಿ ತಿನ್ನೋ ಕೂಟ ಇಲ್ಲ, ಆದರೂ ಡಿಫೆನ್ಸಿಗೆ ಖರ್ಚು ಮಾಡ್ತಿದ್ದಾರೆ 60%. ನಾವು ಖರ್ಚು ಮಾಡ್ತಿದ್ದೀವಿ. ಯಾಕಂದ್ರೆ ಭಯ, ಆತಂಕ, ತಾನ್ ಕಳ್ಳ ಪರರ್ನಂಬ ಅಂತ ಎಲ್ಲ ರಾಷ್ಟ್ರಗಳು ಸುಮ್ಮನೆ ವಿನಾಕಾರಣ ಮದ್ದು ಗುಂಡುಗಳಿಗೆ, ಬಾಂಬುಗಳಿಗೆ 100 ರೂಪಾಯಿ ಆದಾಯ ಬಂದರೆ 60 ರೂಪಾಯಿ ತೆಗೆದಿಡ್ತಿದ್ದಾರೆ. ಇನ್ನು 40 ರೂಪಾಯಿ ಇನ್ನೆಲ್ಲ ಕ್ಷೇತ್ರಕ್ಕೂ ಬೇಕು. ಅದೇ 100% ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ನಮ್ಮ ಹಣವನ್ನು ವ್ಯಯ ಮಾಡಿದ್ರೆ ಎಷ್ಟು ಸುರಸುಂದರವಾಗುತ್ತೆ ಜಗತ್ತು. ಆ ಡಿಫೆನ್ಸಿಗೆ ತೆಗೆದಿಕ್ಕಂಥ ಹಣ ಪ್ರಗತಿಗೆ ಖರ್ಚು ಮಾಡತಕ್ಕಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಿಲ್ಲ, ವಿಶಾಲವಾದ ಭಾವನೆಯನ್ನು ನಾವು ಬೆಳೆಸ್ಕೊಂಡಿಲ್ಲ. ಈ ಗಡಿಗಳನ್ನು ಅಡಿಸ್ಬೇಕು. ಪಾಕಿಸ್ತಾನಿ, ಇಂಡಿಯಾ, ಚೀನಿ, ಅಮೇರಿಕನ್, ಜರ್ಮನಿ, ಜಪಾನಿ ಎಲ್ಲರೂ ಒಂದೇ. ನಾವೆಲ್ಲ ಮೂಲಭೂತವಾಗಿ ಮನುಷ್ಯರು ಅನ್ನೋ ಹೃದಯ ವೈಶಾಲ್ಯತೆ ಬರಬೇಕು. ಸಿದ್ಧೇಯ ಪುರಾಣಿಕರು ಹೇಳ್ತಾರಲ್ಲ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ವೈಶ್ಯನಾದರೂ ಹಾಗೂ, ಶೂದ್ರನಾದರೂ ಹಾಗೂ, ಏನಾದರೂ ಹಾಗೂ, ನಿನ್ನೊಲವಿನಂತಾಗು, ಮೊದಲು ಮಾನವನಾಗು. ನಾವು ಯಾವುದೇ ಜಾತಿಲಿರಲ್ಲ, ಯಾವುದೇ ಧರ್ಮದಲ್ಲಿರೋಣ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಏನೇ ಆಗಿರಲಿ, ನಮ್ಮ ಇಷ್ಟದ ರೀತಿಯಲ್ಲಿ ಕೆಲಸ ಮಾಡೋಣ, ನಮ್ಮ ಇಷ್ಟದ ಕೆಲಸ ಮಾಡೋಣ, ಇಷ್ಟವಾದ ರೀತಿಯಲ್ಲಿ ಬದುಕೋಣ, ಇಷ್ಟವಾದ ದೇಶದಲ್ಲಿ ಇರೋಣ. ಆದರೆ ನಮ್ಮ ಮನಸ್ಸಿನ ನಾವು ಮೂಲಭೂತವಾಗಿ ಮನುಷ್ಯರು. ಮನುಷ್ಯನ ಪ್ರೀತಿ ಏನೋ ಮಾಡಬೇಕು ಅನ್ನೋ ಮನುಷ್ಯತ್ವವನ್ನು ನಿಜವಾದ ಮನುಷ್ಯರಾಗಬೇಕು. ಅದನ್ನು ಮರ್ತೇ ಬಿಟ್ಟಿದ್ದೀವಿ. 2 ಮಹಾಯುದ್ಧ ಆಗಿದೆ. 2ನೇ ಮಹಾಯುದ್ಧದ ಪರಿಣಾಮ ಜಪಾನಿನ ಹಿರೋಷಿಮಾ ನಾಗಸಾಕಿ ಸುಟ್ಟೋಗಿದೆ. ಇವತ್ತಿಗೂ ಸಹ ಅಲ್ಲಿ ಗರ್ಕೆ ಪಾಸೆ ಹುಡ್ತಾ ಇಲ್ಲ. ಸುತ್ತಮುತ್ತಲಿನ ಪರಿಸರ ಹುಡ್ತಕ್ಕಂಥ ಮಕ್ಕಳು ಅಂಗವಿಕಲರಾಗಿ ಹುಡ್ತಿದ್ದಾರೆ. 1950ರ ದಶಕದ ಬಾಂಬಿನ ಪ್ರಭಾವನೆ ಹಂಗಿದೆ ಅಂದಮೇಲೆ ಇವತ್ತು 22ನೇ ಶತಮಾನದ ಬಾಂಬ್ಗಳು ಕೆಪಾಸಿಟಿ ನೆನೆಸ್ಕೊಂಡ್ರೆ ಊಹಿಸ್ಕೊಳಕ್ಕೂ ಅಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಹೇಳ್ತಾ ಇದ್ದಾರೆ, ನಿನ್ನ ನೆನಪಾದಾಗಲೆಲ್ಲ ವಿಶ್ವದ ಮದ್ದುಗುಂಡುಗಳನ್ನೆಲ್ಲ ಎಂದೆಂದಿಗೂ ಹೊರಬರದಂತೆ ಊತು ಹೊಸಯುಗವ ಹುಟ್ಟಿಸಬೇಕೆನ್ನಿಸುತ್ತದೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ದೇಶನೂ 60% ಡಿಫೆನ್ಸಿಗೆ ಖರ್ಚು ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಈಗಾಗಲೇ ಸ್ವಲ್ಪ ಅರಿವಾಗಿದೆ. ಅಮೇರಿಕಾ ದೇಶದ ಎಕಾನಮಿ ಇರೋದು ಯಾವುದ್ರ ಮೇಲೆ? ಅವ್ರ ಮದ್ದುಗುಂಡುಗಳು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳ ಮೇಲೆ ಅವ್ರ ಆದಾಯ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಮದ್ದುಗುಂಡು ಖರ್ಚಾದಷ್ಟು ಆದಾಯ ಜಾಸ್ತಿ ಆಗುತ್ತೆ. ಅವ್ರ ಮದ್ದುಗುಂಡುಗಳು ಬಾಂಬುಗಳು ಖರ್ಚಾಗಬೇಕು ಅಂದರೆ ಯುದ್ಧಗಳಾಗಬೇಕು ಅಂದರೆ ಏನು ಮಾಡಬೇಕು? ಯುದ್ಧವನ್ನು ತಂದಿಕ್ಕಬೇಕು. ಯುದ್ಧವನ್ನು ತಂದಿಕ್ಕ ಕೆಲಸ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡ್ತಾ ಬಂದ್ಬಿಟ್ರು ಇವತ್ತಿನವರೆಗೂ. 2011ರಲ್ಲಿ ಅವಳಿ ಕಟ್ಟೆಗಳ ಮೇಲೆ ಒಸಾಮಾ ಬಿನ್ ಲಾಡೆನ್ ಬಾಂಬ್ ಹಾಕೋವರೆಗೂ ಅವ್ರಿಗೆ ಆ ಪರಿಜ್ಞಾನ ಬಂದಿರಲಿಲ್ಲ. ಭಯೋತ್ಪಾದನೆಯ ಕನಸೇ ಇರಲಿಲ್ಲ. ಇಂಡಿಯಾ ದೇಶ ವಿರುದ್ಧ ಪಾಕಿಸ್ತಾನ ಎತ್ಕಟ್ತಾ ಇದ್ರು. ಇವತ್ತ ಕೆಲಸ ಚೀನಾ ಮಾಡ್ತಾ ಇದೆ. ಚೀನಾದರಪ್ಪ ಅಮೆರಿಕಾಗಿಂತ ಚೀನಾಕ್ಕಿಂತ ಅಮೆರಿಕ, 2 ಪ್ರಬಲ ರಾಷ್ಟ್ರಗಳು ಇವತ್ತು ಮನುಕುಲವನ್ನೇ ಸರ್ವನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ತಾನು ಮುಂದು ಅಂತ ಹೊರಟಿದ್ದಾವೆ. ಇದು ದುರಂತ ವಿದ್ಯಾರ್ಥಿಗಳೇ. ಆ 2 ರಾಷ್ಟ್ರಗಳು ನೋಡ್ಕೊಂಡು ಎಲ್ಲ ರಾಷ್ಟ್ರಗಳು ತಮ್ಮ ಆದಾಯದ 60% ಕೇವಲ ಮದ್ದುಗುಂಡುಗಳನ್ನು ತಯಾರು ಮಾಡಿ ಕೋಟಿಗಳಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೀವಿ. ವೇಸ್ಟ್. ತಿನ್ನೋಕೆ ಊಟ ಇಲ್ಲ, ಬಟ್ಟೆ ಇಲ್ಲ. ಇವತ್ತು ಕರೋನಾ ಬಂದು ಅವ್ರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ಸಾಮರ್ಥ್ಯ ಇಲ್ಲದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಇಂಥ ರಾಷ್ಟ್ರಗಳು ಸಹ ಡಿಫೆನ್ಸ್ 60% ಖರ್ಚು ಮಾಡ್ತಿದ್ದೀವಿ. ಅನಿವಾರ್ಯ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ, ಹೋರಾಟ ಮಾಡ್ತಲೇ ಇರಬೇಕು ಉಳಿವಿಗೋಸ್ಕರ. 60% ಆದಾಯದ 60 ಭಾಗ ಖರ್ಚು ಮಾಡೋ ಅವಶ್ಯಕತೆ ಇದೆಯಾ? ಯಾಕೆ? ನಾನೇ ಬೇರೆ ಅವನೇ ಬೇರೆ, ನಾನು ಮುಂದೆ ಬರಬೇಕು ಅಂತ ಉಳಿದು ಈ ಅಸಮಾನತೆ ಹೋಗ್ಬೇಕು. ನಾವೆಲ್ಲ ಮನುಷ್ಯರು ಅನ್ನೋ ವಿಶಾಲವಾದ ಭಾವನೆ ಬರಬೇಕು. ಅದರಿಂದ ನಮ್ಮೆಲ್ಲ ದ್ವೇಷ ಆಯಸುಗಳನ್ನು ಒಂದು ಬದಿಗಿಟ್ಟು ಈ 60% ತೆಗೆದಿಡ್ತಿದ್ದೀವಲ್ಲ ಆದಾಯದ ಹಣವನ್ನು ಹಸ್ದಿರ್ತಕ್ಕಂಥ ದೀನರಿಗೆ, ದಲಿತರಿಗೆ, ದುರ್ಬಲರಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಬದುಕು. ಆದರೂ ಕೊಡ್ತಾ ಇಲ್ಲ. ದುರಂತ ಅಲ್ವೇ ಇದು? ಈಗ ಇವತ್ತಿನ ಸಂದರ್ಭದಲ್ಲಿ ಈ ಕರೋನಾ ಅಂತಕ್ಕಂಥ ಜೈವಿಕ ವೈರಸ್ಸನ್ನು ಪರಿಸರಕ್ಕೆ ಬಿಟ್ಟು ಈಗಾಗಲೇ 3ನೇ ಮಹಾಯುದ್ಧಕ್ಕೆ ನಾಂದಿ ಆಡ್ಬಿಟ್ಟಿದ್ದಾರೆ ಚಂಡಾಲರು. ಮನುಕುಲವನ್ನೇ ನಿರ್ನಾಮ ಮಾಡಿಕೊಟ್ಟು ದಿನ ಬೆಳಿಗ್ಗೆ ಆದ್ರೆ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಇದು ಜೈವಿಕಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನು ಊಹಿಸ್ಕೊಂಡ್ರೆ ಮುಂದಿನ ದಿನಗಳು ಏನು? ಸಾವು ಶತಸಿದ್ಧನ್ರೋ. ಈ ಭೂಮಿ ಸಿಕ್ಕಿದೆ ನಮಗೆ ಬದುಕೋದಿಕ್ಕೆ. ಸುಂದರವಾದ ಬದುಕನ್ನು ಭಗವಂತ ಕೊಟ್ಟಿದ್ದಾನೆ, ಪ್ರಕೃತಿ ಕೊಟ್ಟಿದೆ. ಅದನ್ನು ಯಾಕೆ ನಮ್ಮ ಮಧ್ಯೆ ದ್ವೇಷ, ಮಾತ್ಸರ್ಯ, ಈರ್ಷ್ಯೆ, ಮಹತ್ವಾಕಾಂಕ್ಷೆಗಳಿಗೋಸ್ಕರ ಈ ಭೂಮಿಯ ಮನುಕುಲವನ್ನು ನಾಶ ಮಾಡಬೇಕು ಅನ್ನೋ ಪರಿಜ್ಞಾನ ನಮ್ಮ ಜನಗಳಿಗಿಲ್ಲ. ಇವತ್ತು ಕರೋನಾ ಜೈವಿಕ ವೈರಸ್ಸನ್ನು ವಾತಾವರಣಕ್ಕೆ ಬಿಟ್ಟಿದ್ದಾರೆ. ಪರಿಸರಕ್ಕೆ ಬಿಟ್ಟು 3ನೇ ಮಹಾಯುದ್ಧವನ್ನು ಸಾರಿ ಜಗತ್ತಿನಲ್ಲಿ ಮನುಕುಲವನ್ನೇ ನಿರ್ನಾಮ ಮಾಡೋದು ಕೊಟ್ಟಿದ್ದಾರೆ.
ಎಲ್ಲ ಸನ್ನಿವೇಶಗಳನ್ನು ಗಮನಿಸಿರ್ತಕ್ಕಂತಹ ಕವಿ, ಇದರಿಂದ ನೊಂದು ಆಕ್ರೋಶಗೊಂಡಂತಹ ಕವಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮದ್ದುಗುಂಡುಗಳನ್ನು, ಜೈವಿಕ ಅನಿಲಗಳನ್ನು, ಜೈವಿಕ ವೈರಸ್ಗಳನ್ನು ಈಚೆ ಬರದಂತೆ ಅವುಗಳನ್ನೆಲ್ಲ ನಾಶ ಮಾಡಿ ಊತಾಕಬೇಕು, ಹೊರಬರದಂತೆ ಊತು ಹೊಸಯುಗವ ಹುಟ್ಟಿಸಬೇಕೆನ್ನಿಸುತ್ತದೆ. ಅವನ್ನೆಲ್ಲ ನಾಶ ಮಾಡಿ ನಾವೆಲ್ಲ ಮನುಷ್ಯರು ಡಿಫೆನ್ಸಿಗೆ ಖರ್ಚು ಮಾಡ್ತಕ್ಕಂಥ 60% ದೇಶಗಳ ಪ್ರಗತಿ ಯೂಸ್ ಮಾಡ್ತಾ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಬದುಕ್ತಾ ಅಂತಹ ದ್ವೇಷರಹಿತವಾಗಿರ್ತಕ್ಕಂತಹ, ಜಾತಿರಹಿತವಾಗಿರ್ತಕ್ಕಂತಹ, ಲಿಂಗರಹಿತವಾಗಿರ್ತಕ್ಕಂತಹ ಜಗತ್ತನ್ನು ಸೃಷ್ಟಿಸಿ ಮನುಷ್ಯನನ್ನ ಪ್ರೀತಿಸ್ತಕ್ಕಂತಹ ಹೊಸ ಯುಗವನ್ನು, ಅಂದರೆ ಪ್ರೀತಿ, ವಿಶ್ವಾಸ, ತ್ಯಾಗ, ಮನುಷ್ಯತ್ವಗಳಿಂದ ಕೂಡಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಬೇಕು. ಅಂಥ ಹೊಸ ಯುಗವನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ಕವಿಯ ಧ್ಯೇಯ. ಆ ಧ್ಯೇಯವನ್ನು ಈ ಕವಿತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇಂತಹ ಸುರಸುಂದರವಾಗಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ತ್ಯಾಗ, ಮನುಷ್ಯತ್ವಗಳಿಂದ ಕೂಡಿರ್ತಕ್ಕಂತಹ, ಗಡಿರಹಿತವಾಗಿರ್ತಕ್ಕಂತಹ, ಧರ್ಮರಹಿತವಾಗಿರ್ತಕ್ಕಂತಹ, ಜಾತರಹಿತವಾಗಿರ್ತಕ್ಕಂತಹ, ಲಿಂಗರಹಿತವಾಗಿರ್ತಕ್ಕಂತಹ ಸರ್ವ ಸಮಾನತೆಯ ಜಗತ್ತನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ಈ ಕವಿತೆಯ ಆಶಯ. ವಿದ್ಯಾರ್ಥಿಗಳೇ, ನಿಮ್ಗೆ ಅರ್ಥವಾಯಿತು ಅಂದ್ಕೊಂಡಿದ್ದೀನಿ. ನಮಸ್ಕಾರ.